ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ನಮ್ಮ ಎಲ್ಲ ಹೌಸ್ ಕೀಪಿಂಗ್ ಸ್ಟಾಫ್ ಮತ್ತು ಸೆಕ್ಯೂರಿಟೀಸು, ಸಪೋರ್ಟಿಂಗ್ ಸ್ಟಾಫ್, ಎಲ್ಲ FM ಸ್ಟಾಫ್ ಅವ್ರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವ್ರೆಲ್ಲರಿಗೂ ಮೊದಲು ಧ್ವಜಾರೋಹಣಕ್ಕೆ ಮುಂಚೆನೇ ಬಂದಿದ್ದಾರೆ. ಅವರು ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಎಲ್ಲ ಸ್ವಚ್ಛತೆ, ನಮ್ಮ ಸೆಕ್ಯೂರಿಟಿ ಎಲ್ಲರಿಗೂ ನಮಗೆ ಸಹಕಾರಿಗಳಾಗಿದ್ದಾರೆ. ಮೊದಲು ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈಗ ಮೊದಲು ಧ್ವಜಾರೋಹಣ ಇರುತ್ತೆ. ಧ್ವಜಾರೋಹಣ ಮಾಡುವಂಥ ನಮ್ಮ ಅಪಾರ್ಟ್ಮೆಂಟ್ ಟ್ರೀ ಅಪಾರ್ಟ್ಮೆಂಟ್ನ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀಯುತ ಪ್ರಭಾಕರ್ ಅವರಿಗೆ ಮೊದಲು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ನಾವು ನಡೆದಿರ್ತಕ್ಕಂಥ ಎಲ್ಲ ಟ್ರೀ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಮತ್ತು ಎಲ್ಲ ರೆಸಿಡೆಂಟ್ಸ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗ ಧ್ವಜಾರೋಹಣ ಶ್ರೀಯುತ ಪ್ರಭಾಕರ್ ಸರಿಂದ ಬನ್ನಿ. ಎಲ್ಲರೂ ಎದ್ದು ನಿಂತ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಂತ್ಕೊಳ್ಳಿ. ಈಗ ಧ್ವಜಾರೋಹಣ ಆದಮೇಲೆ ನಾವು ನ್ಯಾಷನಲ್ ಆಂಥಮ್ ಇರುತ್ತೆ. One second, sir. ಒಂದಿಬ್ರು ಮಹಿಳೆಯರು ಬರಬೇಕು ಅಂತ ದೀಪ ಹಚ್ಚಕ್ಕೆ ಕೇಳ್ಕೊಂಡೆ. ದಯವಿಟ್ಟು ಮೊದಲು ದೀಪ ಹಚ್ಚೋದ್ರ ಮುಖಾಂತರ ಕಾರ್ಯಕ್ರಮ ತಗೊಂಡು ಆನಂತರ ಧ್ವಜಾರೋಹಣ. ಬನ್ನಿ ದೀಪ ಹಚ್ಚೆ. ದೀಪ ಹಚ್ಚಿ ಒಂದು 5 ಜನ. ಹುಷಾರ. ನಾಲ್ಕು ಹಾಕಿದ್ದಾರೆ ಅಷ್ಟೇ, 5 ಹಾಕ್ಬೋದು. ಆ ಕಡೆ ಚೇರಿಗೆ ತಗಲುತ್ತೆ ಅಂತ ಬೇಡ. ಹಚ್ಚಿ ಒಬ್ಬೊಬ್ಬರು ಹಚ್ಬಿಡ್ರಿ. ಹಚ್ಚಿ ಆಮೇಲೆ ಹಂಗೆ ಆಮೇಲೆ ಬಾಳೆಹಣ್ಣು ಸಾಕ್ಬಿಟ್ಟು ಹಂಗೆ ಪೂಜೆನೂ ಮಾಡಿಬಿಟ್ರು. बोलो भारत माता की, बोले भारत माता की, भारत माता की. ಎಲ್ಲರೂ ಆಸೀನರಾಗಬೇಕು ಅಂತ ವಿನಂತಿ. ಯಾರಿಗೆಲ್ಲ ಚೇರ್ ಸಿಕ್ಕಿದೆ ದಯವಿಟ್ಟು ಕೂತ್ಕೊಳ್ಳಿ. ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೇರ್ಗಳು ಕಮ್ಮಿ ಇದೆ. ಈಗ ಕಾರ್ಯಕ್ರಮದ ಸ್ವರೂಪ ಈ ರೀತಿ ಇರುತ್ತೆ. ಮೊದಲು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮಗೆ ತಿಳಿಸ್ಕೊಳ್ಲಿಕ್ಕೆ ಅಂದ್ರೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಭಾಷಣವನ್ನು ಮಾಡಲಿಕ್ಕೆ ಶ್ರೀಯುತ ಸುರೇಶ್, ನಮ್ಮ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವರು ಈಗ ಭಾಷಣ ಮಾಡ್ತಾರೆ. ನಂತರ ಹಾಡು, ನೃತ್ಯ ಪ್ರದರ್ಶನ ಇರುತ್ತೆ. ಪ್ರದರ್ಶನದ ನಂತರ ಪ್ರಶಸ್ತಿ ವಿತರಣೆ ಆದ ನಂತರ ಒಂದು ಧನ್ಯವಾದ ನುಡಿಗಳಿರುತ್ತೆ. ಅದಾದ ನಂತರ ಉಪಹಾರ ಸ್ವೀಕಾರ ಮಾಡಿ ಎಲ್ಲರೂ ಹೊರಡುವಂಥದ್ದು. ಇಷ್ಟು ಕಾರ್ಯಕ್ರಮದ ಸ್ವರೂಪ ಇರುತ್ತೆ. ಈಗ ಭಾಷಣ ಶ್ರೀಯುತ ಸುರೇಶ್ ಅವರಿಂದ. ಎಲ್ಲ ನಾಗರಿಕ ಬಂಧುಗಳಿಗೆ, ಹೊಂದುತ್ತಿರುವ ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾ ನಾವು ದಿನವನ್ನು ಕಳೀತಾ ಇದ್ದೇವೆ. ಇವತ್ತಿನ ಯುವ ಜನಾಂಗ ಮತ್ತು ಅದರಲ್ಲೂ ಕೂಡ ನಮ್ಮ ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಉತ್ಸಾಹ, ಈ ಸ್ವತಂತ್ರ ದಿನಾಚರಣೆಯ ಒಂದು ಭಾಗವನ್ನು ಅವರು ಎಂದಿಗೂ ಮರೆಯದಲ್ಲೇ ಇರ್ತಕ್ಕಂಥ ಒಂದು
ಅದನ್ನು ಭಾಗವಾಗಿ ತಮ್ಮಲ್ಲಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಏನು ನಾವು ಸ್ವತಂತ್ರ ದಿನಾಚರಣೆಯ ಧ್ಯೇಯೋದ್ದೇಶ, ಈ ಸಂದರ್ಭದಲ್ಲಿ ನಾವು ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರು ಹಾಗೂ ಜವಾಹರ್ಲಾಲ್ ನೆಹರು, ಪಂಡಿತ್ ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್ ಇವರನ್ನು ಸ್ಮರಿಸ್ತಾ ನಾವಂತೂ ಈ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಏನು ಒಂದು ಉತ್ಸಾಹವನ್ನು ತೋರಿದ್ದೀವಿ, ಅದೇ ರೀತಿ ಅವರು ಹಾಕಿಕೊಟ್ಟಂತಹ ಬುನಾದಿಯಲ್ಲಿ ನಾವು ಬದುಕಬೇಕಾಗಿದೆ. ಮತ್ತು ಆ ಬದುಕನ್ನು ನಾವು ಹೇಗೆ ರೂಪಿಸ್ಕೊಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ನಾವೆಲ್ಲರೂ ಕೂಡ ಯಾರೂ ಕೂಡ ಹೆಚ್ಚಿಗೆ ಹೇಳೋಂಥದ್ದಿಲ್ಲ. ಎಲ್ಲ ಸ್ವತಂತ್ರ ದಿನಾಚರಣೆಯ ಬಗ್ಗೆ ತಿಳ್ಕೊಂಡಿದ್ದೀರಿ, ಮಾಧ್ಯಮಗಳ ಮುಖಾಂತರ, ವೃತ್ತಪತ್ರಿಕೆಗಳ ಮುಖಾಂತರ ತಾವೆಲ್ಲ ಬಹಳ ವಿಚಾರಗಳನ್ನು ತಿಳ್ಕೊಂಡಿರ್ತೀರಿ. ಭಾಷಣ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮಲ್ಲಿ ಒಂದು ಸುಪ್ತ ಮನಸ್ಸಿರುತ್ತೆ. ಈ ದೇಶ ಹೇಗೆ ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳು ಒಂದು ಮನಸ್ಸನ್ನು My name is Adita. I am studying in 5th grade. I am from Tosi Tejurhi. My name is Santa. I am from 5th standard. 207. ಚಪ್ಪಾಳೆಯವರಿಗೆ ಪ್ರೋತ್ಸಾಹ ನೀಡಿಕೊಂಡಿದ್ದಾರೆ. ಧನ್ಯವಾದಗಳು. ಈಗ ಹಿಂದಿ ಹಾಡಿನ ಗೀತೆ